ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬರೀ ಈ ಕೆಮಿಕಲ್ ಇರುವಂಥ ಹೇರ್ ಡೈನ ಬಳಸಿ ಸಾಕಾಗಿತ್ತಾ? ಅದರ ಬದಲಾಗಿ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಆರ್ಗ್ಯಾನಿಕ್ ಹೇರ್ ಕಲರ್ನ ತೊಗೊಂಬಂದಿದ್ದೀನಿ. ಈ ಒಂದು ಹೇರ್ ಕಲರ್ನ ಹಾಕೋದ್ರಿಂದ ನಮ್ಮ ಹೇರ್ಸ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ಯಾವುದೇ ರೀತಿ ಭಯ ಇದ್ದೇನೆ ನೀವು ಈ ಒಂದು ಹೇರ್ ಡೈನ ನೀವು ಬಳಸ್ಬೋದು. ಬರೀ ಇದು ಯಾವುದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ, ಇದು ಇಂದೂಸ್ ವ್ಯಾಲಿಯವರ ಆರ್ಗ್ಯಾನಿಕ್ಲಿ ನ್ಯಾಚುರಲ್ ಅಂತ ಹೇಳಂದು ಈ ಒಂದು ಹೇರ್ ಕಲರ್. ಇದು ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ಇದನ್ನ ಯೂಸ್ ಮಾಡಿದ್ದು ಐತಿ, ಅದನ್ನ ಮೇಲೆ ಅದರ ರಿಸಲ್ಟು ನಾನು ನಿಮಗೆ ಮುಂದೆ ತೋರಿಸ್ತೀನಿ. ಆದರೆ ನೀವು ಮಾತ್ರ ಇದನ್ನು ತರಿಸೋವಾಗ ಭಾಳ ಹುಷಾರಿಂದ ತರಿಸ್ಬೇಕು. ಯಾಕಂತ ಅಂದರೆ ಇಲ್ಲಿ ನಾನು ತರಿಸಿರೋದು ನೋಡಲಿ, ಇದು ಡಾರ್ಕ್ ಬ್ರೌನ್ ಅಂತ ಹೇಳಂದು ಐತಿ. ಈಗ ನಾನು ತೋರಿಸ್ತಿರೋದು ಅದು ನನಗೆ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಅಲ್ಲ, ಬ್ಲ್ಯಾಕ್ ಅಂತ ಹೇಳೋದು ತರಿಸ್ಕೊಂಡ್ಬಿಟ್ಟೆ. ಅದ್ರ ಮೇಲೆ ಹೆಸರು ನೋಡಲಿಲ್ಲ ನಾನು, ಎಲ್ಲ ಒಂದೇ ಸೇಮ್ ಇರೋದ್ರಿಂದ ಅದನ್ನೊಂದು ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಬಂದ ತಕ್ಷಣ ಮತ್ತೆ ವಾಪಸ್ ಅದನ್ನ ನೋಡಿ ನಾನು ವಾಪಸ್ ಕಳ್ಸೋದಕ್ಕೆ ನೋಡಿದೆ. ಆದ್ರೆ ಇದ್ರೊಳಗೆ ರೀಪ್ಲೇಸ್ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ಅದು ಮನೆಯಾಗ ಇಟ್ಕೊಂಡು ಕುತ್ಕೊಂಡಿನಿ. ಅಂದರೆ ಈಗ ಮನೇಲಿ ಡಾರ್ಕ್ ಬ್ರೌನ್ ಯೂಸ್ ಮಾಡೋರಿಗೆ ಅದೇನು ವೇಸ್ಟ್ ಆಗಂಗಿಲ್ಲ. ಆದರೆ ನಮಗೆ ನಾವು ಬರೀ ಬ್ಲ್ಯಾಕ್ ಅಷ್ಟೇ ನಾವು ಹಚ್ಚೋದ್ರಿಂದ ಇದು ನಮಗೆ ಹಿಂಗೆ ಕುತ್ಕೊಂಡೈತೆ ಮನ್ಯಾಗ. ಅದನ್ನ ಏನು ಮಾಡೋಕ್ಕಾಗಿಲ್ಲ. ನಾವು ಯಾರಾದರೂ ಕಲರ್ ಮಾಡ್ಕೊತೀನಿ ಅನ್ನೋರಿಗಷ್ಟೇ ನಾವು ಅದನ್ನ ಕೊಡಬೇಕು. ಈಗ ಇಲ್ಲಿ ನೋಡ್ರಿ, ಇದು ಬ್ಲ್ಯಾಕ್ ಡಾರ್ಕ್ ಬ್ರೌನ್ ಅಂತ ಹೇಳಂದಿರೋದು ಒಂದು. ಆಮೇಲೆ ನಾನು ತರಿಸಿರೋದು ಅದು ನೋಡ್ದೇನೆ ತರಿಸಿರುವಂಥದ್ದು. ಇದು ಬ್ಲ್ಯಾಕ್ 1.00 ಅಂತ ಹೇಳಂದೈತಿ. ಇದು ಡಾಕ್ಟರ್ ಟೆಸ್ಟೆಡ್ ಆಗಿದ್ದರಿಂದ ನಮ್ಗೆ ಯಾವುದೇ ರೀತಿ ಇದು ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಹೇಳಂದು ಇದರೊಳಗೆ ಐತಿ. ಆಮೇಲೆ ಇದಕ್ಕೆ ದುಡ್ಡು ಕೊಟ್ಟಿರೋದು ನಾನು 249 ರೂಪಾಯಿ. ನಾನು ಇದಕ್ಕೆ ದುಡ್ಡು ಕೊಟ್ಟಿರೋದು. ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಅಂತ ಯಾಕಂತ ಹೇಳ್ತೀವಿ ಅಂತ ಅಂದರೆ, ಇದಕ್ಕೆ ನಾವು ಇದರಲ್ಲಿ ಇರುವಂಥ ಕಂಟೆಂಟು ಆರ್ಗ್ಯಾನಿಕ್ ಹರ್ಬ್ಸ್ ಇರೋದ್ರಿಂದ ನಾವು ಇದನ್ನು ನ್ಯಾಚುರಲ್ ಕಲರ್ ಅಂತ ಹೇಳ್ಬೋದು. ಇದರೊಳಗೆ ಅಲೋವಿರಾ, ನೆಲ್ಲಿಕಾಯಿ, ಜೋಜೋಬಾ, ಸನ್ಫ್ಲವರು ಮತ್ತು ಕಿತ್ತಳೆ ಮತ್ತು ಹೆನ್ನ ಐತಿ, ತುಳಸಿ, ಆಮೇಲೆ ವೀಟ್ ಕ್ರೀಮ್ ಇರೋದ್ರಿಂದ ಇದೊಂದು ನ್ಯಾಚುರಲ್ ಆಗಿರುವಂಥ ಒಂದು ಹೇರ್ ಕಲರ್ ಅಂತ ಹೇಳ್ಬೋದು ನಾವು. ಅಲೋವೆರಾ ನಮ್ಮ ಕೂದಲನ್ನ ಶೈನ್ ಮಾಡ್ತೈತಿ ಮತ್ತು ಮಾಯ್ಶ್ಚರನ್ನ ಹಿಡಿದಿಡೋಕೆ ಸಹಾಯ ಮಾಡ್ತೈತಿ. ನೆಲ್ಲಿಕಾಯಿ ನರಿಶ್ಮೆಂಟ್ ಕೊಡ್ತೈತಿ ಮತ್ತು ಕೂದಲನ್ನ ಕಪ್ಪಾಗಿಸೋದಕ್ಕೆ ಸಹಾಯ ಮಾಡ್ತೈತಿ. ಸನ್ಫ್ಲವರು ನಮಗೆ ಬಿಸಿಲಿನಿಂದ ಆಗುವಂಥ ಯುವಿ ಪ್ರೊಟೆಕ್ಷನ್ ನಮಗೆ ಕೊಡುತ್ತೆ. ಕಿತ್ತಳೆ ಕೂದಲ ಬೆಳವಣಿಗೆಗೆ ಸಹಾಯ ಮಾಡ್ತೈತಿ ಮತ್ತು ಹೆನ್ನ ಆರೋಗ್ಯಕರ ಕೂದಲನ್ನು ಮತ್ತು ಸ್ಮೂತ್ ಆಗಿರುವಂಥ ಹೇರ್ಸನ್ನು ನಮಗೆ ಕೊಡುತ್ತೆ. ತುಳಸಿ ಹೊಟ್ಟನ್ನು ನಿವಾರಣೆ ಮಾಡ್ತೈತಿ ಮತ್ತು ಈ ವೀಟ್ ಕ್ರೀಮ್ ಏನಿರುತ್ತೆ ನಮಗೆ ಸ್ಪ್ಲಿಟ್ಸ್ ಆಗೋದನ್ನು ಕಡಿಮೆ ಮಾಡ್ತೈತಿ. ಇಷ್ಟೆಲ್ಲ ಈ ಒಂದು ಇದರೊಳಗೆ ಗುಣ ಐತಿ. ಹಾಗಾಗಿ ಇದಕ್ಕೊಂದು ನ್ಯಾಚುರಲ್ ಒಂದು ಹೇರ್ ಡೈ ಅಂತ ಹೇಳ್ತಾರೆ. ಇದನ್ನು ನಾನು ಇದರೊಳಗೆ ಪ್ಯಾಕನ್ನು ನಾನು ತೆಗೆದಿಲ್ಲಿ ತೋರಿಸಿದ್ದೀನಿ. ಇದರೊಳಗೆ ಫಸ್ಟಿಗೆ ನಮ್ಗೆ ಏನಿದು ಇಂಟ್ರೊಡಕ್ಷನ್ ಅಂದರೆ ಇದರೊಳಗೆ ಏನೇನೆಲ್ಲ ನಾವು ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳೋದು ಪೂರ್ತಿಯಾಗಿ ಒಂದು ಇದನ್ನು ಕೊಟ್ಟುಬಿಟ್ಟದಾರೆ. ಒಳಗೆ ಪೇಪರ್ ಇರ್ತೈತಿ, ಅದರೊಳಗೆ ನೀವೆಲ್ಲ ನೋಡ್ಕೋಬೋದು ಯಾವ ರೀತಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳೋದು. ಆಮೇಲೆ ಇದರೊಳಗೆ ಬ್ರಷ್ ಮತ್ತು ಒಂದೇ ಇದರಲ್ಲಿ ಬ್ರಷ್ ಮತ್ತು ಬಾಚಣಿಕೆ ರೀತಿ ಐತಿ. ಚೆನ್ನಾಗೈತೆ, ಒಂದು ರೀತಿ ನೋಡೋದಕ್ಕೆ ಚೆನ್ನಾಗೈತಿ. ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಗ್ಲೌಸ್ ಕೊಟ್ಟಿದ್ದಾರೆ ಹಾಕೊಳ್ಳೋದಕ್ಕೆ. ನೋಡ್ರಿ, ಪೂರ್ತಿಯಾಗಿ ಇಂಟ್ರೊಡಕ್ಷನ್ ಇದರೊಳಗೆ ಹೆಂಗೆ ನಾವು ಹಚ್ಕೋಬೇಕು, ಇದರೊಳಗೆ ಏನೆಲ್ಲ ಐತಿ, ಇದು ನಮಗೆ ಏನು ಬೆನಿಫಿಟ್ಸ್ ಕೊಡ್ತೈತಿ ಅಂತ ಹೇಳಿ ಪೂರ್ತಿಯಾಗಿ ಇದರೊಳಗೆ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕೂದಲಿಗೆ ಯಾವುದೇ ರೀತಿ ಹಾರ್ಶ್ ಆಗಿರುವಂಥ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ನಮ್ಮ ಕೂದಲನ್ನು ಸ್ಮೂತ್ ಮಾಡ್ತೈತಿ, ಶೈನ್ ಮಾಡ್ತೈತಿ. ಆಮೇಲೆ ಕೂದಲು ಉದುರೋದನ್ನು ತಡೆ ಹಿಡಿತೈತಿ, ಹೊಟ್ಟನ್ನು ಕಡಿಮೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡ್ತೈತಿ. ಆಮೇಲೆ ಇನ್ನೂ ಒಬ್ಬೊಬ್ಬರು ನನಗೆ ಕಮೆಂಟ್ ಹಾಕ್ತಾರೆ, ಇದನ್ನ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡ್ಬೋದಾ ಅಂತ ಹೇಳಂದು. ನನ್ನ ಅನಿಸಿಕೆ ಬೇಡ ಅಂತ ಹೇಳಂದು. ಯಾಕಂತ ಅಂದ್ರೆ ಇದು ನ್ಯಾಚುರಲ್ ಕಲರ್ ಅಂತ ಹೇಳ್ಬೋದು. ಇದರೊಳಗೆ ಎಷ್ಟೆಲ್ಲ ಒಂದು 100% ಇದರೊಳಗೆ ಕೆಮಿಕಲ್ ಇಲ್ಲ ಅಂದರೂ ಒಂದು 10% ಆದರೂ ಇದರೊಳಗೆ ಇರಬಹುದು ಅಂತ ನಾನು ಅನ್ಕೊಂತೀನಿ. ಯಾಕಂತ ಅಂದ್ರೆ ನ್ಯಾಚುರಲ್ ಇದೀಗ ನಮ್ಗೆ ನಾವು ಕಲಸಿ ನಾವು ಹಚ್ತೀವಿ ಅಂತ ಅಂದಾಗ ಇದರೊಳಗೆ ಚೂರು ಕೆಮಿಕಲ್ ಇರಬಹುದು ಅಂತ ಹೇಳಂದು ನಾನು ಅನ್ಕೊಂತೀನಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಬೇಡ ಅಂತ ಹೇಳ್ತೀನಿ. ಇದು ನೋಡ್ರಿ, ಅಷ್ಟು ಇದರೊಳಗೊಂದು ಈ ಒಂದು ಕಲಸೋದಕ್ಕೆ ಒಂದು ಪ್ಲೇಟ್ ಕೊಟ್ಟಿದ್ದಾರೆ ಮತ್ತು ಬ್ರಷ್ ಮತ್ತು ಬಾಚಣಿಕೆ ರೀತಿ ಕೊಟ್ಟಿದ್ದಾರೆ. ಇಲ್ಲೊಂದು ಅಲೋವೆರಾ ಜೆಲ್ ಅಂದರೆ ಅದ್ರೊಳಗೆ ಕಲಸಿ ಹಚ್ಕೊಳಕ್ಕೆ ಕೊಟ್ಟಾರ. ಇದರೊಳಗೆ ಪೌಡರ್ ಐತಿ. ಇದನ್ನು ಕಟ್ ಮಾಡಿದರೆ ನಮಗೆ ಪೌಡರ್ ಸಿಗುತ್ತೆ. ಇದರೊಳಗೆ ಇದನ್ನು ನಾವು ಕಟ್ ಮಾಡಿಕೊಂಡು ಈ ಒಂದು ಏನು ಬಾಟ್ಲ್ ಕೊಟ್ಟಿದ್ದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಒಂದು ಯಾವ ರೀತಿ ನಾವು ಹಚ್ಕೋಬೇಕು ಅಂತ ಹೇಳೋದು. ಇಲ್ಲಿ ನೋಡ್ರಿ, ಇದು ರೀತಿ. ಆಮೇಲೆ ನಾವು ಇದು ಒಂದು ನಮಗೆ ದೊಡ್ಡ ಪ್ಯಾಕೆಟು ಬರುತ್ತೆ. ನಾನಿಲ್ಲಿ ಫಸ್ಟಿಗೆ ನೋಡಬೇಕು ಅಂತ ಹೇಳಂದು ಸಣ್ಣ ಪ್ಯಾಕೆಟ್ ತರಿಸಿದ್ದೀನಿ. ಚೆನ್ನಾಗೈತಿ. ನಮ್ಮ ಮನೆಯವ್ರಿಗೆ ನಾನು ಹಚ್ಚಿ ತೋರಿಸಿದ್ದೀನಿ. ನೀವು ಯಾಕೆ ಹಚ್ಕೊಂಡಿಲ್ಲ ಅಂತ ಕೇಳೋದಾದ್ರೆ, ನಾನು ಒಂದೆರಡು ಸರ್ತಿ ಹಿಂದೆ ಹೇರ್ ಒಂದು ಡೈನ ನಾನು ಹಾಕಿದಾಗ 1-2-3 ಜನ ನನಗೆ, ನೀವು ಏನು ನಿಮ್ಮ ಹೇರ್ಸು ವೈಟ್ ಹೇರ್ಸೇ ಇಲ್ಲ, ನಿಮಗೆ ಸುಮ್ಮನೆ ಹಚ್ಚಿ ತೋರಿಸ್ತೀರಾ ಅಂತ ಹೇಳಿ ಕಮೆಂಟ್ ಬಂದಿತ್ತು. ಅದಕ್ಕೋಸ್ಕರ ಪೂರ್ತಿಯಾಗಿ ನಮ್ಮ ಮನೆಯವ್ರ ಕೂದಲು ಎಲ್ಲ ಅಂದರೆ ನಮ್ಮ ಹಸ್ಬೆಂಡ್ ಕೂದಲೆಲ್ಲ ಪೂರ್ತಿಯಾಗಿ ಏನಾಗೈತಿ ಬೆಳ್ಳಗಾಗಿದ್ದಾವೆ. ಅದಕ್ಕೋಸ್ಕರ ಅವ್ರಿಗೆ ಹಚ್ಚಿ ತೋರಿಸಿದ್ರೆ ನಿಮಗೆ ಗ್ಯಾರಂಟಿ ಆಗುತ್ತಾ ಅಂತ ಹೇಳಂತ ನಾನಿಲ್ಲಿ ಅವರಿಗೆ ನಾನು ಹಚ್ಚಿ ತೋರಿಸಿದ್ದೀನಿ. ಇದರೊಳಗೆ ಕಂಡೀಷನರು ಮತ್ತು ಶಾಂಪೂ ಮತ್ತು ಹಚ್ಚೋದಕ್ಕೆ ಏನದು ಪೌಡ್ರು ಮತ್ತು ಅದನ್ನು ಕಲಿಸೋದಕ್ಕೂ ಒಂದು ಅಲೋವೆರಾ ಜೆಲ್, ಅಂದರೆ ಇದು ಜೆಲ್ ಕಲರ್ ಆಗಿರೋದ್ರಿಂದ ಎಲ್ಲನೂ ಇಲ್ಲಿ ಜೆಲ್ ರೀತಿಯಾಗಿ ನಮಗೆ ಸಿಗುತ್ತೆ. ಒಂದು ಪೌಡ್ರ್ ಅಷ್ಟೇ ಇದರೊಳಗಿರೋದು. ಇಷ್ಟು ನೋಡಲಿ ನಾನು ನಿಮಗೆ ತೋರಿಸ್ತೀನಿ. ಯಾಕಂತಂದರೆ ಕರೆಕ್ಟಾಗಿ ನಾನು ಹೇಳ್ತೀನಿ, ಕರೆಕ್ಟಾಗಿ ನಿಮಗೆ ತಿಳಿಸಿ ಕೊಟ್ಟರೆ ನನಗಿಲ್ಲಿ ನೀವು ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟೊಂದು ಡೀಟೇಲ್ ಆಗಿ ಇಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ನೋಡ್ರಿ, ಇದೇ ನನ್ನ ಪ್ಯಾಕೆಟ್ ಆವಾಗಲೇ ಹೇಳಿದ್ನಲ್ಲ ನಾನು. ಇದರಲ್ಲಿ ಪೌಡ್ರ್ ಇರುತ್ತೆ. ಈ ಪೌಡ್ರನ್ನ ನಾವು ಕಟ್ ಮಾಡಿಕೊಂಡು ನಾವು ಕಲಿಸ್ಕೋಬೇಕಾಗತ್ತೆ. ಇದು ಅಂದರೆ ನಮಗೆ ಇನ್ನೊಂದು ದೊಡ್ಡ ಪ್ಯಾಕೆಟ್ ಬರುತ್ತಲ್ಲ, ಅದರೊಳಗೆ ಏನಾಗುತ್ತೆ ಅಂತಂದ್ರೆ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳೋದಕ್ಕೆ ನಮಗೆ ಕಪ್ಪು ಸಹಿತ ಸಿಗುತ್ತೆ. ಕಪ್ಪು, ಆಮೇಲೆ ಇವು 3-4 ಇರ್ತಾವೆ ಇವು ಏನದು ಪ್ಯಾಕೆಟು. ಆಮೇಲೆ ಈಗ ನಮ್ಗೆ ಗಂಡ್ಮಕ್ಳಿಗೆ ನಾವು ಹಚ್ತೀವಿ ಅಂತ ಅಂತಂದ್ರೆ ಒಂದು 3-4 ಸತಿ ಆರಾಮಾಗಿ ನಾವು ಹಚ್ಕೋಬೋದಿನ್ನ. ಈ ಜಾಸ್ತಿ ದಪ್ಪ ಕೂದಲದಾವಪ್ಪ, ನಮಗೆ ಉದ್ದ ಹೇರ್ಸದಾವು ಅಂತ ಅನ್ನೋರು
ಇದನ್ನು ಒಂದು ಸರ್ತಿಗೆ ನೀವು ಹಚ್ಕೋಬೋದು. ಯಾಕಂದರೆ ಪೂರ್ತಿಯಾಗಿ ನಮ್ಮ ಹೇರ್ಸಿಗೆಲ್ಲ ನಾವು ತುದಿ ಹೇರ್ಸಿಗೆಲ್ಲ ಹಚ್ಕೊತೀವಿ ಅಂತಂದರೆ ಒಂದೇ ಸರ್ತಿಗೆ ಇದು ಖಾಲಿ ಆಗುತ್ತೆ ಅನ್ಕೊತೀನಿ ನಾನು. ಈ ಗಂಡು ಮಕ್ಕಳಿಗೆ ಸ್ವಲ್ಪನೇ ಹೇರ್ಸ್ ಇರೋದ್ರಿಂದ ನಾವು 3ರಿಂದ 4 ಬಾರಿ ನಾವು ಇದನ್ನ ಯೂಸ್ ಮಾಡ್ಬೋದು. ನೋಡ್ರಿ ಎಲ್ಲನೂ ನಾನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ಬರೀ ಇದನ್ನ ನನಗೆ ಹಚ್ಚೋದು ಹೆಂಗೆ ಅಂತ ಹೇಳೋದು ನಾನು ಇವಾಗ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇದು ಏನದು ಇದು ಒಂದು ಪ್ಲೇಟ್ ಐತಲ್ಲ, ಈ ಪ್ಲೇಟಿಗೆ ನಾನು ಈ ಪೌಡರ್ನ ಕಟ್ ಮಾಡಿ ಹಾಕೊಂಡೆ. ಅಂದರೆ ನಾನು ಜಾಸ್ತಿ ಹಾಕೊಂಡಿಲ್ಲ, ಸ್ವಲ್ಪನೇ ಹಾಕೊಂಡಿದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಈ ಅಲೋವೆರಾ ಜೆಲ್ ಅಂತ ಹೇಳಂದು ಇದು ಒಂದು ಶಾಂಪು ರೀತಿ ಐತಿ. ಇದು ಎಷ್ಟು ನಮಗೆ ಬೇಕು ಅಂತ ಅಂದ್ರೆ ಇದು ಪೂರ್ತಿಯಾಗಿ ಗಟ್ಟಿನೂ ಆಗಬಾರ್ದು, ಪೂರ್ತಿ ತೆಳ್ಳಗೂ ಆಗಬಾರ್ದು, ಅಷ್ಟು ನಾವು ಹಾಕೋಬೇಕಾಗತ್ತಿಲ್ಲ. ನಾನು ಹೇಳಿದ್ನಲ್ಲ ದೊಡ್ಡ ಪ್ಯಾಕೆಟ್ ತೊಗೊಂಡಿದ್ದೀನಿ, ನೀವು ಮೆಜರ್ಮೆಂಟ್ ಕಪ್ಪು ಬರುತ್ತಲ್ಲಿ, ಅದು 30 ml ಏನೋ ಸಿಗುತ್ತೆ ನಿಮ್ಗೆ. ಅದನ್ನು ನೀವು ಅದರಲ್ಲಿ ನೀವು ಅಳತೆ ಮಾಡಿ ಹಾಕೋಬಹುದು. ಆದರೆ ನಾನು ಹಾಗೆ ಮೆಜರ್ಮೆಂಟ್ ಅಂತ ಕಣ್ಣಳತೆಯಲ್ಲಿ ನಾನು ಹಾಕ್ತಿದ್ದೀನಿ. ಪೂರ್ತಿ ಗಟ್ಟಿನೂ ಇರಬಾರ್ದು, ಪೂರ್ತಿ ತೆಳ್ಳಗೂ ಆಗಬಾರ್ದು. ಅದನ್ನು ಈ ರೀತಿ ಶಾಂಪು ರೀತಿ ನಾವು ಇದನ್ನ ಕಲಿಸ್ಕೋಬೇಕಾಗತ್ತೆ. ಕಲಿಸ್ಕೊಂಡು ನೋಡ್ರಿ ನಮ್ಮ ಮನೆಯವ್ರ ಕೂದಲು ಎಷ್ಟೆಲ್ಲ ಬೆಳ್ಳಗದಾವ ಅಂದರೆ ಇವು ಯಾಕೆ ಇಷ್ಟು ಬೆಳ್ಳಗಾಗ್ಯಾವ ಅಂತ ನಿಜವಾಗ್ಲೂ ಇಷ್ಟೆಲ್ಲ ಬೆಳ್ಳಗಿರಲಿಲ್ಲ. ಸ್ವಲ್ಪನೇ ಎಲ್ಲರೂ ಅಲ್ಲೊಂದು ಇಲ್ಲೊಂದು ಹೇರ್ಸು ಇಲ್ಲಿ ವೈಟ್ ಆಗಿದ್ದವು. ಆದರೆ ಯಾವಾಗ ಇವು ಕೆಮಿಕಲ್ ಒಂದು ಹೇರ್ ಡೈನ ಇವ್ರು ಬಳಸಕ್ಕೆ ಕುಂತರು ಅವಾಗ ಪೂರ್ತಿ ಕೂದಲು ಬೆಳಗಾಗಿ ಹೋಗ್ಬಿಟ್ಟಾವ. ಹಾಗಾಗಿ ಈ ಒಂದು ಡೈನ ನಿಮ್ಗೆ ಇವರಿಗೆ ಹಾಕಿ ನಾವು ತೋರಿಸಿದ್ರೆ ನಿಮಗೊಂದು ಹೌದು ನಾವು ಹಚ್ಕೋಬೇಕು ಚೆನ್ನಾಗೈತೆ ಅಂತ ಹೇಳಂದು ನಿಮಗೆ ಗ್ಯಾರಂಟಿ ಆಗುತ್ತಾ ಅಂತ ಹೇಳಂದು ಇಲ್ಲಿ ನಾನು ಇವರಿಗೇನೆ ಹಚ್ಚಿ ತೋರಿಸಿದ್ದೀನಿ. ಪೂರ್ತಿಯಾಗಿ ಅಂತ ಕಲಿಸ್ಕೊಂಡಿದ್ದೀನಿ. ನಿಮಗೆ ಇಲ್ಲಿ ನಾನು ಹೇರ್ಸ್ ಎಷ್ಟು ಬೆಳ್ಳಗದಾವ ಅಂತ ಹೇಳಂದು ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ನಾನು ಇಲ್ಲಿ ಫೋನು ಮತ್ತೊಬ್ಬರು ಹಿಡ್ಕೊಳೋದ ಇಲ್ಲದೆ ಇರೋದ್ರಿಂದ ನಾನೇ ಕೈಯಲ್ಲಿ ಹಿಡ್ಕೊಂಡು ತೋರಿಸಿದ್ರಿಂದ ಜಾಸ್ತಿ ನಾನಿಲ್ಲಿ ಇದನ್ನು ಮಾಡೋಕ್ಕಾಗಿಲ್ಲ, ಇಷ್ಟನ್ನೇ ತೋರಿಸಿದ್ದೀನಿ. ಹಾಗೆ ಒಂದು ಸ್ವಲ್ಪ ಹಚ್ಚಿದ್ದನ್ನು ನಾನು ತೋರಿಸಿದ್ದೀನಿ. ಹಚ್ಚಿ ಆದಮೇಲೆ ಪೂರ್ತಿಯಾಗಿ ಹಚ್ಚಿರೋದನ್ನು ನಾನಿಲ್ಲಿ ತೋರಿಸಿದ್ದೀನಿ. ಪೂರ್ತಿಯಾಗಿ ನೀವು ಎಲ್ಲ ಕಡೆನೂ ಕೂದಲನ್ನು ಈ ರೀತಿ ಸೈಡ್ ತೊಗೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ವೈಟ್ ಹೇರ್ಸ್ ಅದಾವೆ ಎಲ್ಲ ಕಡೆ ನೋಡ್ರಿ ಪೂರ್ತಿಯಾಗಿ ನಾನು ಕವರ್ ಮಾಡಿದ್ದೀನಿ. ಎಲ್ಲ ಕಡೆ ಹಚ್ಚಿ ಆದಮೇಲೆ ನಾನು ಈ ಹೇರ್ಸನ್ನು ತೊಳೆದಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡ್ರಿ ಎಲ್ಲೂ ಒಂದು ಕಡೆ ಹುಡುಕಿದ್ರೆ ನಿಮಗೆ ಇಲ್ಲಿ ವೈಟ್ ಹೇರ್ಸ್ ಸಿಗಂಗಿಲ್ಲ. ನಿಜ ಹೇಳ್ಬೇಕಂದ್ರೆ ನೀವು ಎಲ್ಲೆಲ್ಲಿ ಆ ಒಂದು ಡೈಯನ್ನು ಹಚ್ಚಿದಿರೋ ಅಲ್ಲೆಲ್ಲ ನೋಡಿದ್ರು ನಿಮಗೆ ಒಂದು ಕಡೆನೂ. ಆಮೇಲೆ ಇನ್ನೂ ಒಂದು ಏನಂದ್ರೆ ಗಂಡ್ಮಕ್ಳಿಗೆ ಪೇಷನ್ಸ್ ಭಾಳ ಕಡಿಮೆ ಅಂತ ಹೇಳ್ತಾರೆ. ಅದ್ರಲ್ಲಿ ನಮ್ಮ ಮನೆಯವ್ರಿಗಂತೂ ಭಾಳ ಕಡಿಮೆ ಐತಿ. ಯಾಕಂತ ಅಂದ್ರೆ ಇದರಲ್ಲಿರುವಂಥ ಶಾಂಪೂ ಮತ್ತು ಏನದು ಕಂಡೀಷನರ್ ಲಾಸ್ಟಿಗೆ ಹಚ್ಚುವಂಥದ್ದನ್ನು ಹಚ್ಚಿ ಅದರ ಸ್ನಾನ ಮಾಡಬೇಕಲ್ಲ, ಅವರು ಅದಕ್ಕೂ ಸಹಿತ ಪೇಷನ್ಸ್ ಇಲ್ದಂಗೆ ಬಡ ಹೋಗಿ ಒಳಗಿರುವಂಥ ಶಾಂಪೂನ ಹಚ್ಚಿ ತಲೆ ಸ್ನಾನ ಮಾಡಿ ಬಂದಾರ. ಆದರೂ ಸಹಿತ ಏನು ನಮಗೆ ಇಲ್ಲಿ ತೊಂದರೆ ಆಗಿಲ್ಲ. ಎಲ್ಲ ನೀಟಾಗಿ ಎಲ್ಲ ಹೇರ್ಸು ಕವರ್ ಆಗಿದ್ದವು, ಬ್ಲ್ಯಾಕ್ ಆಗಿದ್ದವು. ನೋಡ್ಬೋದು ನೀವು. ಚೆನ್ನಾಗಿರುವಂಥ ಒಂದು ಹೇರ್ ಕಲರ್ ನಿಮಗೋಸ್ಕರ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಂದು ನಾನು ಅನ್ಕೊಂತೀನಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಇದನ್ನು ಯೂಸ್ ಮಾಡಿ ಆದಮೇಲೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ಹೇಳಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಯಾಕಂತ ಅಂದ್ರೆ ಹಚ್ಚಿ ತೋರಿಸಿರುವಂಥ ರಿಸಲ್ಟ್ ನಿಮ್ಮ ಎದುರಿಗೆ ಏನೈತಿ ಅದಕ್ಕೋಸ್ಕರ. ಆಮೇಲೆ ಚಿಕ್ಕ ಮಕ್ಕಳಿಗೆ ಬಳಸಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು. ದಯವಿಟ್ಟು ಯಾರು ಚಿಕ್ಕ ಮಕ್ಕಳಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ದೊಡ್ಡವರೆಲ್ಲ ನೀವು ಹೇರ್ಸನ್ನು ವೈಟ್ ಇರುವಂಥವರೆಲ್ಲ ನೀವು ಇದನ್ನ ಹಚ್ಕೊಂಡು ರಿಸಲ್ಟನ್ನು ನೋಡ್ಬೋದು ಅಂತ ಹೇಳ್ತೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.